ಇದು ಬೇಕು, ಈ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದರಿಂದ ಕಟ್ಟಿದ ಮೇಲೆ ಯಾರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಅವರೇ ರಿವ್ಯೂ ಹೇಳ್ತಾರೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಕೇಳ್ಕೊಳ್ಳಿ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ 786 ಅಂತ ಕಮೆಂಟನ್ನು ಮಾಡಿ. ತುಂಬ ದಿನ ವೀಡಿಯೋಸ್ನ ಹಾಕಿರಲಿಲ್ಲ, ತುಂಬ ಜನ ಪರ್ಸ್ನಲ್ ಮೆಸೇಜ್ನ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ. ಅದಾದಮೇಲೆ ಈ ಸ್ಫಟಿಕ ಕಟ್ಟಿದ ಮೇಲೆ ಜನಗಳು ರಿವ್ಯೂವ್ನ ಕೊಡ್ತಾ ಇದ್ದಾರೆ. ಎಷ್ಟು ಒಳ್ಳೆ ರಿವ್ಯೂವ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನೆಲ್ಲ ಆಗಿದೆ, ಅದರಿಂದ ಇದನ್ನು ಕಟ್ಟಿದ ಮೇಲೆ ಏನೆಲ್ಲ ಯೂಸ್ ಆಗಿದೆ, ಒಳ್ಳೇದಾಗಿದೆ ಅನ್ನೋದನ್ನ ಅವ್ರ ಬಾಯಿಂದನೇ ಹೇಳ್ತಾರೆ. ಕೇಳಿ, ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ನಮಗೆ ಸ್ಫಟಿಕತ್ ಒಂದು ಕಟ್ಟಿದ ಮೇಲೆ ನಮ್ಮ ಪಂಚರ್ ಶಾಪ್ ಚಲೋ ನಡೀತಾ ಇದೆ. ದಿನ 1000-1500 ದುಡ್ಕೊಂಡು ಬರಕುಂತಾರೆ ನಮ್ಮ ಮನೆಯವರು. ಮೊದಲೇ ನಮಗೆ ಏನೇನು ಆಗ್ತಾನೆ ಇದ್ದಿದ್ದಿಲ್ಲ, ತುಂಬಾ ಕಷ್ಟವಾಗಿತ್ತು. ಸ್ಫಟಿಕ ಕಟ್ಟಿದ ಮೇಲೆ ಬಹಳ ದಿನ ಏನು ಆಗೇ ಇಲ್ಲ. ನಾವು ಕಟ್ಟಿ ಬರೀ 10 ದಿನ ಆಗೈತಿ ಕಟ್ಟಿ. 2 ದಿನ ಏನೂ ಆಗಿಲ್ಲ. 3ನೇ ದಿನಕ್ಕೆ 1000-1500 ಡೈಲಿ ದುಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಗೆ ತುಂಬಾ ಒಳ್ಳೇದಾಗಿದೆ. ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರಕ್ಕ ಅವರು. ವ್ಯಾಪಾರ ತುಂಬಾನೇ ಚೆನ್ನಾಗ್ ಆಗ್ತಿದೆ ಅಂತೆ. ವ್ಯಾಪಾರ ಮಾತ್ರ 15 ಡೇಸ್ ಆಯ್ತು ನೋಡಕ್ಕ. ಕರೆಕ್ಟ್ 15 ಡೇಸ್, ಇವತ್ತಿಗೆ 15 ಡೇಸ್ ಆಯ್ತಕ್ಕ. ತುಂಬಾನೇ ಚೆನ್ನಾಗ್ ಆಗ್ತಿದೆ ವ್ಯಾಪಾರ ಅಂತೂ. ಪುರ್ಸತ್ತನೇ ಇಲ್ಲ ನನಗೆ, ನಿನ್ ಜೊತೆಗೆ ಫೋನಲ್ಲಿ ಮಾತಾಡಕ್ಕೂ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರಕ್ಕ ಅವರು. ವ್ಯಾಪಾರ ಅಂತೂ ತುಂಬಾನೇ ಚೆನ್ನಾಗ್ ಆಗ್ತಿದೆ. ನಾನು ನೀನು ಹೇಳ್ಕೊಟ್ಟಂಗೆ ನಾನು ಪೂಜೆ ಎಲ್ಲ ಮಾಡ್ತಾ ಇದೀನಿ. ಆದ್ರೂ ನಾನು ಬಿಟ್ಟಿಲ್ಲ. 7 ಡೇಸು 11 ಡೇಸ್ ಅಂತ ಹೇಳಿದ್ದೀನಿ ನೀನು, ಆದ್ರೂ ಬಿಟ್ಟಿಲ್ಲ. ನಮ್ಗೆ ಒಳ್ಳೇದಾಗ್ತಿದೆ ಅಂತ ಅಂದ್ಮೇಲೆ ಯಾಕೆ ಬಿಡ್ಬೇಕು ಅಂತಂದು ಅವರು ಲೋಭನ ಆಗ್ತಾನೆ ಅದಾರಕ್ಕ. ಧೂಪ ಅಂತೂ ಆಗ್ತಾನೆ ಇದಾರೆ. ಮತ್ತೆ ನೀವ್ ಹೇಳಿದ್ರಲ್ಲ ಅದನ್ನೆಲ್ಲ ಒರ್ಸೋದು 7 ಡೇಸ್ ವರೆಗೂ, ಅದನ್ನು ಮಾಡ್ತಾ ಇದಾರಕ್ಕ. ಅದನ್ನ ಬಿಡ್ತಾ ಇಲ್ಲ ಅವರು, ಅದನ್ನು ಮಾಡ್ತಾ ಇದಾರಕ್ಕ. ನಾನು ಹೇಳಿದ್ದೀನಿ ಏನಾದ್ರೂ ಕಮ್ಮಿ ಬಿದ್ರೆ, ಪೌಡರ್ ಕಮ್ಮಿ ಬಿದ್ರೆ ಹೇಳು, ಮತ್ತೆ ನಾನು ಆರ್ಡರ್ ಮಾಡಿ ತರ್ಸ್ಕೊಂತೀನಿ ಅಂತ ಹೇಳಿದೀನಿ ಅಕ್ಕ. ಸ್ಫಟಿಕ ಕಟ್ಟಿದ್ಮೇಲೆ ನನಗೆ ತುಂಬಾ ಚೆನ್ನಾಗಿದೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹೌದು, ತುಂಬ ಒಳ್ಳೊಳ್ಳೆ ಮೆಸೇಜ್ಗಳು, ತುಂಬ ಒಳ್ಳೊಳ್ಳೆ ರಿಸಲ್ಟ್ನ ಕೊಡ್ತಾ ಇದ್ದಾರೆ. ಮತ್ತು ತುಂಬ ಮೆಸೇಜ್ ಕೂಡ ಹಾಕಿದ್ದಾರೆ, ಕಾಣಿಸ್ತಾ ಇದೆ ಅನಿಸುತ್ತೆ. ಸಿಸ್ಟರ್ ನಮಗೆ ಕಟ್ಟಿದ ಮೇಲೆ ಚೆನ್ನಾಗಿ ಆಗ್ತಾ ಇದೆ ಹೋಟೆಲ್ ವ್ಯಾಪಾರ. ಇವರು ಕೂಡ ಹೋಟೆಲ್ಗೋಸ್ಕರ ತಗೊಂಡಿದ್ರು. ತುಂಬ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ. ಮತ್ತು ಮನೆಗೂ ಕೂಡ ಅಷ್ಟೇ, ಮನೆಗೂ ಕೂಡ ಇದನ್ನು ಕಟ್ಟಿದ ಮೇಲೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಯಾವ ಥರ ಅಂತ ಹೇಳಿದ್ರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗಲೇ ನಮಗೆ ಸಾಲದ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಮನೆಗಳಲ್ಲಿ ಜಗಳ ಆಗಿರಲಿ, ಹುಷಾರು ತಪ್ಪೋದಾಗಿರಲಿ, ಪ್ರತಿಯೊಂದು ಆಗೋದು ನೆಗೆಟಿವ್ ಎನರ್ಜಿ ಇದ್ದಾಗ ಮನೆಯಲ್ಲಿ. ಅದನ್ನು ನಾವು ಹೋಗ್ಲಾಡಿಸಿದ್ರೆ ಖಂಡಿತ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಕೈ ಹತ್ತುತ್ತೆ. ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಅದು ಅರ್ಧದಲ್ಲೇ ನಿಂತೋಗುತ್ತೆ, ಏನು ಕೂಡ ನಮಗೆ ಮಾಡೋಕ್ಕಾಗಲ್ಲ. ಅದೆಲ್ಲ ನಮಗೆ ತೊಂದರೆ ಇದ್ದಾಗ ನೆಗೆಟಿವ್ ಎನರ್ಜಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಅನ್ಕೋಬೇಕಾಗುತ್ತೆ ಅಲ್ವಾ. ಅದಾದಮೇಲೆ ನೀವು ಇದನ್ನು ತಂದು ಕಟ್ಟಿ ನಿಮಗೆ ಎಷ್ಟು, ಈಗ ಹೇಳಿದ್ರಲ್ಲ, ಜಸ್ಟ್ 3 ದಿನಕ್ಕೆ, ಒಬ್ರಿಗೆ 15 ದಿನಕ್ಕೆ, ಒಬ್ರಿಗೆ 10 ದಿನಕ್ಕೆ ಈ ಥರ ರಿಸಲ್ಟ್ ಸಿಗ್ತಾ ಇದೆ. ಎಲ್ಲರಿಗೂ ಒಂದೇ ಸತಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಆದರೆ ಬೇಗ ಸಿಗುತ್ತೆ. ಕೆಲವರು ಈ ವರ್ಷದಲ್ಲಿ ಸಿಗುತ್ತೆ, 6 ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾರಲ್ವ, ಅಲ್ಲ ಆ ಥರ ಅಲ್ಲ. ಇದು ಬಂದು ದಿನಗಳಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ದಿನಗಳಲ್ಲಿ ರಿಸಲ್ಟ್ ಇದು ಸಿಗುತ್ತೆ. ಅದಾದಮೇಲೆ ನನಗೆ ಕೇಳ್ತೀರಾ ಕೆಲವರು, ಇಷ್ಟೇ ದಿನಕ್ಕೆ ಸಿಗುತ್ತಾ, 100% ಸಿಗುತ್ತಾ ಅಂತ. ನಾನೇನು ದೇವರಲ್ಲ, ನಾನು ಇಷ್ಟೇ ದಿನಕ್ಕೆ ಸಿಗುತ್ತೆ, ಇಷ್ಟೇ ಗಂಟೆಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ದೇವರಲ್ಲ. ಎಲ್ಲರೂ ಕೂಡ ಇದನ್ನು ನಂಬಿ ತಗೊಂಡು ಕಟ್ಟಿದ್ದಾರೆ ಇವರೆಲ್ಲ. ಇವ್ರಿಗೆಲ್ಲ ನಾನು ಹೇಳಿ ಕಟ್ಸಿಲ್ಲ ಇಷ್ಟೇ ದಿನಕ್ಕೆ ಸಿಗುತ್ತೆ ಅಂತ. ಅವ್ರ ನಂಬಿಕೆಯಿಂದ ತೊಗೊಂಡಿದ್ದಾರೆ, ಅವ್ರ ನಂಬಿಕೆಯಿಂದ ಕಟ್ಟಿದ್ದಾರೆ. ಅವ್ರಿಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಬೇಗನೆ ಸಿಗ್ತಾ ಇದೆ. ಅಷ್ಟೇ ನಾನು ಹೇಳೋದು. ನಿಮಗೂ ಕೂಡ ಇಷ್ಟ ಆದರೆ, ನಿಮಗೂ ಕೂಡ ನಂಬಿಕೆ ಇದ್ದರೆ ಕಟ್ಟಿ ಅಂತ ಹೇಳ್ತಾ ಇರೋದು. ಯಾರಿಗೂ ಕೂಡ ನಾನು ಬಲವಂತನೂ ಮಾಡಲ್ಲ ತಗೊಳ್ಳಿ ಇಲ್ಲ ಅಂತ. ಯಾಕೆಂದರೆ ನಿಮಗೆ ಒಳ್ಳೇದಾದರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ. ಏನು ನೀವು ಸಂಪಾದನೆ ಮಾಡಿ, ಇಲ್ಲ ನಿಮ್ಗೆ ಒಳ್ಳೇದ್ಮೇಲೆ ನನಗೆ ಏನಾದರೂ ಕೊಡಿ ಅಂತ ನಾನು ಕೇಳೋದು ಇಲ್ಲ.
ನಂಬಿಕೆ ಇಟ್ಟು ಕಟ್ಟಬೇಕು ಅಷ್ಟೇ. ಅದನ್ನೇ ನಾನು ಹೇಳೋದು, ಒತ್ತಾಯ ಏನಿಲ್ಲ. ನಿಮಗೆ ಇಷ್ಟ ಇದ್ದರೆ, ನಂಬಿಕೆ ಬಂದರೆ, ಈ ವಿಡಿಯೋಸ್ಗಳೆಲ್ಲ ನೋಡಿ ನಂಬಿಕೆ ಬಂದರೆ ಕಟ್ಟಿ ಒಳ್ಳೇದಾಗಲಿ. ನಾನು ಹೇಳೋದಷ್ಟೇ. ನಾನು ಹೇಳೋದು ನನಗೆ ಹಣ ಕೊಡಿ, ಏನೋ ನಿಮ್ಮ ಕೈಲಾದಷ್ಟು ಕೊಡಿ ಅಂತ. ಒಳ್ಳೇದಾದ್ಮೇಲೂ ನಾನು ಕೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಕೇಳೋದು ಒಂದೇ ವಿಷಯ, ಒಂದು ಒಳ್ಳೆ ರಿವ್ಯೂನ ಕೊಡಿ. ಈಗ ಹೀಗೆ ಹೇಳಿದ್ರಲ್ಲ, ಫಸ್ಟು ಇವ್ರ ರಿವ್ಯೂನ ಕೇಳಿ ನೀವು ತೊಗೊಂಡಿರ್ತೀರ ಅಲ್ವಾ. ಇವ್ರ ರಿವ್ಯೂನ ನೋಡಿ ನಿಮಗೆ ಒಳ್ಳೇದಾಗಲಿ ಅಂತ ನೀವು ತೊಗೊಂಡಿರ್ತೀರ. ನಿಮಗೆ ಒಳ್ಳೇದಾದ್ಮೇಲೆ ನೀವು ಒಂದು ರಿವ್ಯೂನ ಕೊಡಿ, ಇನ್ನೂ 4 ಜನಕ್ಕೆ ಒಳ್ಳೇದಾಗಲಿ ಅಷ್ಟೇ ನಾನು ಕೇಳೋದು. ಅದನ್ನು ಬಿಟ್ಟು ನನಗೇನು ಒಳ್ಳೇದಾದ್ಮೇಲೆ ಕೊಡಿ ಆ ಥರ ಏನು ಕೇಳಲ್ಲ. ನೀವೇನು ಅಮೌಂಟ್, ಇಷ್ಟು ಚಿಕ್ಕ ಅಮೌಂಟನ್ನು ಕೊಟ್ಟು ನೀವು ತೊಗೋತೀರಾ ಅಷ್ಟೇ. ಅದನ್ನು ಬಿಟ್ಟು ₹1 ನಮಗೆ ಬೇಡ. ಮತ್ತು ನಿಮ್ಗೆ ಏನೇ ಕ್ವಶನ್, ಏನೇ ಡೌಟ್ ಇದ್ದರೂ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ನಾನು ಹಂಚ್ಕೋತೀನಿ. ನನಗೆ ಎಷ್ಟು ಗೊತ್ತಿದೆ, ನಾನು ಏನು ಹೇಳ್ಕೊಡ್ಬೋದು, ನಾನು ಏನೆಲ್ಲ ಮಾಡ್ತೀನಿ ಅದನ್ನು ನಿಮ್ಮ ಜೊತೆನೇ ಕೂಡ ಹಂಚ್ಕೋತೀನಿ, ನಿಮಗೂ ಕೂಡ ಹೇಳ್ತೀನಿ. ಮತ್ತು ಸಿಕ್ಕಿದ ಮೇಲೆ, ಒಳ್ಳೆ ವಿಚಾರ ಸಿಕ್ಕಿದ ಮೇಲೆ ಮರ್ತೋದೆ, ಟೈಮ್ ಇಲ್ಲ ಆ ಥರ ಎಲ್ಲ ಹೇಳಬೇಡಿ ಪ್ಲೀಸ್. ಒಂದು 5 ನಿಮಿಷ ಇಲ್ಲಾಂದರೆ 1 ನಿಮಿಷ ಏನಾದರೂ ಒಂದು ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ಬಿಡಿ ಸಾಕು. ಮೆಸೇಜ್ ಹಾಕಿ, ಇಲ್ಲಾಂದರೆ ಒಂದು ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ಬಿಡಿ. ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗಲಿ ಅಷ್ಟೇ. ಇನ್ನೂ ಕೆಲವ್ರು ಏನಪ್ಪ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಕೆಲವ್ರಿಗೆ ಎಷ್ಟೇ ಹೇಳ್ಕೊಟ್ರು ಕೂಡ ನಾನು ಹೇಳಿದ ಜಾಗದಲ್ಲಿ ಕಟ್ತಾ ಇಲ್ಲ. ನಾನು ಹೇಳ್ಕೊಟ್ಟ ಜಾಗದಲ್ಲಿ ನೀವು ಕಟ್ತಾ ಇಲ್ಲ, ಎಲ್ಲೋ ಕಟ್ತೀರಾ. ಅಲ್ಲಾಗಲ್ಲ ಇಲ್ಲಾಗಲ್ಲ, ಜನ ಏನಾದರೂ ಹೇಳ್ತಾರೆ, ನಮ್ಮ ಮನೇಲಿ ಏನಾದರೂ ಹೇಳ್ತಾರೆ, ನನಗೆ ಅಲ್ಲಿ ಮೊಳೆ ಹೊಡೆಯೋಕ್ಕಾಗಲ್ಲ, ಹೊಸ ಮನೆ, ಹಾಗೆ ಹೀಗೆ ಅಂತೀರಾ. ಮತ್ತು ಕಷ್ಟಗಳು ಅಂತ ತಗೋತೀರಾ ಅಲ್ವಾ. ಮತ್ತೆ 2 ದಿನ ಇಲ್ಲಿ ಜಾಗದಲ್ಲಿ ಕಟ್ತೀರಾ, 2 ದಿನ ಆ ಜಾಗದಲ್ಲಿ ಕಟ್ತೀರಾ, ಮತ್ತೆ 2 ದಿನ ತೊಗೊಂಡೋಗಿ ಬೇರೆ ಎಲ್ಲ ಕಟ್ತೀರಾ. ಆ ಥರ ಮಾಡಬೇಡಿ. ಫಸ್ಟ್ ಒಂದು ಜಾಗದಲ್ಲಿ ಎಲ್ಲಿ ಕಟ್ತೀರಾ ನೀವು ಅಲ್ಲೇ ಕಟ್ಟಬೇಕಾಗುತ್ತೆ. ಕೇಳ್ಕೊಳ್ಳಿ, ಡೌಟ್ ಇದ್ದರೆ ನಿಮಗೆ 1 2 ಸತಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡಲ್ಲ ಅನ್ನಲ್ಲ, ಏನೇ ಡೌಟ್ ಇದ್ರೂ ನಾನು ಹೇಳ್ಕೊಡ್ತೀನಿ. ಕ್ಲಿಯರ್ ಮಾಡ್ಕೊಳ್ಳಿ. ಫೋಟೋಸ್ ಕಳಿಸಿ, ಇಲ್ಲಿ ಕಟ್ಟಬಹುದಾ ಸಿಸ್ಟರ್ ಅಂತ ಫೋಟೋಸ್ ಕಳಿಸಿ, ನಾನೇ ಮಾರ್ಕ್ ಮಾಡಿ ಇಲ್ಲಿ ಕಟ್ಟಿ ಅಂತ ನಾನು ಹೇಳ್ಕೊಡ್ತೀನಿ. ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಆದರೂ ಕೂಡ ನೀವು ತಪ್ಪು ಮಾಡ್ತೀರಾ. ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಚಿಕ್ಕದಾಗಿರಲಿ ಹಣ, ದೊಡ್ಡದಾಗಿರಲಿ, ಇದು ಬಂದು ತುಂಬ ಪವರ್ಫುಲ್ ಇರೋದು. ಒಂದು ದಿನ ನಿಮಗೆ ಸಿಕ್ಕಿದ ಮೇಲೆ ಯಾವ ದಿನ ಕಟ್ಟಬೇಕು ಅಂತ ಕೇಳ್ಕೊಡಿ, ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಕೇಳ್ಕೊಳ್ಳಿ. ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಮತ್ತು 7 ಡೇಸ್ ಸೀಕ್ರೆಟ್ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇದನ್ನು ಕಟ್ಟಿದ ಮೇಲೆ ಅದರಿಂದನೇ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಕಟ್ಟಿದಾಗಲಿ ಅಂದ 7 ಡೇಸ್ ಏನು ಮಾಡಬೇಕು ಅದರಿಂದ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ ಜನಗಳಿಗೆ. ಮಿಸ್ ಮಾಡ್ಕೋಬೇಡಿ. ಮತ್ತು ಸಾಲ ಸಮಸ್ಯೆಗಳಾಗಿರಲಿ, ಒಡವೆ ಬಂದು ಬ್ಯಾಂಕಲ್ಲಿ, ಗಿರ್ವಿ ಅಂಗಡಿಲಿ ಇಟ್ಟಿರೋದ್ರಾಗಿರಲಿ, ಇಲ್ಲ ಹಣ ಯಾರಿಗೋ ಕೊಟ್ಟಿರ್ತೀರ ನೀವು, ಹಣ ವಾಪಸ್ ಬರೋದಾಗಿರಲಿ, ಇಲ್ಲ ನಾವು ಯಾರಿಗಾದರೂ ಸಾಲ ಕೊಡಬೇಕು, ಅದು ಬೇಗ ತೀರೋದ್ರಾಗಿರಲಿ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಇದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಮಿಸ್ ಮಾಡ್ಕೋಬೇಡಿ ಅಷ್ಟೇ ನಾನು ಹೇಳೋದು. ಇಷ್ಟು ಕಡಿಮೆ ದುಡ್ಡಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ಜನ ಭಯ ಪಡ್ತೀರಾ. ಖಂಡಿತ ಯಾವುದೇ ರೀತಿ ಭಯ ಪಡಬೇಡಿ. ನಾನು ಯಾರಿಗೂ ಕೂಡ ಮೋಸನೂ ಮಾಡಿಲ್ಲ. ಇದನ್ನು ಏನು ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರ ಆ ಅಡ್ರೆಸ್ಗೆ ನಿಮಗೆ ತಲುಪೋ ಅಂಥ ಜವಾಬ್ದಾರಿ ನಂದಾಗಿರುತ್ತೆ. ತಲುಪಿಸಿ ಕೊಡ್ತೀನಿ. ತುಂಬ ಜನಕ್ಕೆ ತಲುಪಿದ ಮೇಲೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದು ಬೇರೆಯವ್ರ ಥರ ಫೇಕ್ ಆಗಿರಲಿ, ಮೋಸ ಆಗಿರಲಿ ಆ ಥರ ಅಲ್ಲ ಇದು. ಖಂಡಿತ ಎಲ್ಲರಿಗೂ ಆರ್ಡರ್ ಮಾಡ್ಕೊಂಡ ಮೇಲೆ ಖಂಡಿತ 1 ದಿನ 2 ದಿನ ಲೇಟ್ ಆಗ್ಬೋದು. ಯಾಕಂದರೆ ನಾವು ಕೊರಿಯರ್ ಮಾಡಿದ ಮೇಲೆ ಅದು 1 ದಿನ ಲೇಟು ಹೋಗ್ಬೋದು, ಇಲ್ಲಾಂದರೆ ಬೇಗನೂ ಕೂಡ ಹೊರಟೋಗ್ಬಿಡ್ಬೋದು. ಕೆಲವ್ರಿಗೆ ಬೇಗನೂ ಕೂಡ ಹೊರಟೋಗಿದೆ, 1 ದಿನ 2 ದಿನ ಲೇಟಾಗೋ ಕೂಡ ಹೋಗಿದೆ. ಹಾಗಾಗಿ ಅದಾದಮೇಲೆ ನನಗೆ ಈ ಕಡೆಯಿಂದ ಯಾಕೆ ಅಷ್ಟು ದಿನಕ್ಕೆ ಕಳಿಸ್ತೀರಾ ಅಂತ ಕೇಳಿದ್ರೆ, ನಾನು ನೋಡಿ ಎಷ್ಟು ಇದಿದೆ ತೋರಿಸ್ತೀನಿ. ನೋಡಿ ಎಷ್ಟು ಆರ್ಡರ್ಸ್ ಇದೆ, ನೋಡ್ತಾ ಇದ್ದೀರಲ್ಲ ಎಷ್ಟೆಲ್ಲ ಆರ್ಡರ್ಸ್ ಇದೆ. ಇವಾಗ ನಾನೆಲ್ಲ ಕ್ಲಿಯರ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ನಾನು ಆರ್ಡರ್ ಮಾಡಿದ ತಕ್ಷಣ ಕಳ್ಸೋಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟಲ್ಲಿ ಯಾರು ಆರ್ಡರ್ ಮಾಡ್ಕೊಂಡಿರ್ತೀರ ಅವ್ರದ್ದು ನಾನು ಕಳಿಸಿ ದಿನಕ್ಕೆ ಇಷ್ಟು ಆರ್ಡರ್ಸ್ ಡಿಸ್ಪ್ಯಾಚ್ ಮಾಡಲೇಬೇಕು ಅಂತ ನನಗಿರುತ್ತೆ. ಅಷ್ಟು ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡುತ್ತೀನಿ. ಇವತ್ತಿಂದು ನಾಳೆದು ಆ ಥರ ಡಿಸ್ಪ್ಯಾಚ್ ಮಾಡಲೇಬೇಕಾಗುತ್ತೆ. ಅವತ್ತೇ ಡಿಸ್ಪ್ಯಾಚ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಪೆಂಡಿಂಗ್ ಇಟ್ಕೊಂಡಿರ್ತೀನಿ ನಾನು. ಮೊದಲು ಯಾರು ಆರ್ಡರ್ಸ್ ಮಾಡ್ಕೊಂಡಿರ್ತೀರ ಅವ್ರದ್ದು ಪೆಂಡಿಂಗ್ನ ಇಟ್ಕೊಂಡಿರ್ತೀನಿ.
ಅವ್ರದ್ದು ಬಂದು ಡಿಸ್ಪ್ಯಾಚ್ ಆದಮೇಲೆ ನಿಮಗೆ ಡಿಸ್ಪ್ಯಾಚ್ ಮಾಡೋಕ್ಕಾಗುತ್ತೆ. ಪ್ಲೀಸ್ ವೆಯ್ಟ್ ಮಾಡಿ. ಇದು ಒಳ್ಳೆ ವಿಚಾರ, ಒಳ್ಳೇದಾಗ್ತಿದೆ ಅಂದರೆ 1-2 ದಿನ ಲೇಟ್ ಆದರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ, ಬಂದೇ ಬರುತ್ತೆ. ಆದಷ್ಟು ಬೇಗನೆ ಕಳಿಸ್ಕೊಡೋಕ್ಕೆ ನಾನು ಇದು ಮಾಡ್ತೀನಿ. ಯಾವಾಗಾದರೂ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಆದಾಗ ಮಾತ್ರ 1-2 ದಿನ ಲೇಟ್ ಆಗುತ್ತೆ. ಅಂದರೆ 7 ದಿನ ಒಳಗಡೆನೆ ಬಂದು ನಿಮಗೆ ತಲುಪುತ್ತೆ. ಇಲ್ಲ ಬೇಗನೂ ಇದೆ, 1 ದಿನ 2 ದಿನ 3 ದಿನ ಅವರಿಗೆಲ್ಲ ತಲುಪೋದು ಇದೆ. ಬಟ್ ನಾನು ಹೇಳೋದು 7 ದಿನ ಆಗ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಬೇಗ ತಲುಪಿದ್ರೆ ಇನ್ನೂ ಖುಷಿನೇ. ಬೇಗ ತಲುಪಿದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ. ಮತ್ತು ನಾನು ಏನು ಹೇಳ್ಕೊಡ್ತೀನಿ ಅದೇ ರೀತಿ ಮಾಡಿ, ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ಪ್ಲೀಸ್ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಹೇಳಿ, ನನ್ನ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ಜನಗಳು ನೋಡ್ತಾರೆ, ಏನಂತ ಕೇಳ್ತಾರೆ, ನಾನು ಹಂಗೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತೀರಾ. ಜನಗಳಿಗೆ ನೀವು ಹೆದರ್ಕೊಂಡು ನೀವು, ಇಲ್ಲಾಂದರೆ ಜನಗಳಿಗೆ ಹೇಳ್ಬೇಕಲ್ಲ ಅಂತ ನೀವು ಬೇರೆ ಜಾಗದಲ್ಲಿ ಕಟ್ತೀನಿ ಅಂತ ಹೇಳಿದ್ರೆ ಅದು ಏನು ಹೇಳೋದು. ಫಸ್ಟ್ ನಿಮಗೆ ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗೋದು ನೋಡಬೇಕಲ್ವಾ. ಫಸ್ಟು ನಿಮ್ಮ ಮನೇಲಿ ಒಳ್ಳೇದಾದ್ಮೇಲೆ ತಾನೇ ಜನಗಳಿಗೆ 1000 ಮಾತಾಡ್ತಾರೆ. ಅವರು ಇದರಲ್ಲೆಲ್ಲ ನಾವು ತಲೆ ಕೆಡಿಸ್ಕೊಂಡಿದ್ರೆ ನಾವು ಮುಂದೆ ಹೋಗೋದು ಹೇಗೆ, ನಾವು ಮುಂದೆ ಸಾಧನೆ ಮಾಡೋದು ಹೇಗೆ, ನಾವು ಚೆನ್ನಾಗಿರೋದು ಹೇಗೆ ಅಲ್ವಾ. ಒಂದೇ ಚಿಕ್ಕ ವಿಚಾರ ಅಡ್ಜಸ್ಟ್ ಮಾಡಿಕೊಂಡು ಕಟ್ಟಿ, ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಜನಗಳಿಗೆ ಅವ್ರಿಗೂ ಬೇಕಾದರೆ ಹೇಳಿ, ನೀವು ಈ ಥರ ನಾನು ಕಟ್ಟಿದ್ದೀನಿ, ನಿನಗೂ ಬೇಕಾದರೆ ಕಟ್ಕೋ, ನಂಬರ್ ಕೊಡಿ. ಅವ್ರಿಗೂ ಬೇಕು ಅಂತ ಅನಿಸಿದ್ರೆ ವೀಡಿಯೋಸ್ನ ನೋಡಲಿ, ಅವ್ರಿಗೂ ಇಷ್ಟ ಆದರೆ ಅವರು ಬೇಕಾದ್ರೆ ತರಿಸಿ ಕಟ್ಕೊಳ್ಳಿ ಅಷ್ಟೇ. ಅದನ್ನು ಬಿಟ್ಟು ಜನ ಏನು ಅನ್ಕೋತಾರೋ ಏನು, ಯಾಕೆ ಹೇಳ್ತೀರಾ, ಸುಳ್ಳೆಲ್ಲ ಯಾಕೆ ಹೇಳ್ತೀರಾ, ನಿಜನ ಹೇಳಿ. ಈ ಥರ ಚಾನಲಿಂದ ನೋಡಿದೆ, ನನಗೆ ಇಷ್ಟ ಆಯಿತು, ನನಗೆ ನಂಬಿಕೆ ಬಂತು, ದೃಷ್ಟಿಗೋ ನಮ್ಮ ಸಮಸ್ಯೆಗಳಿಗೋ ನಾನು ಕಟ್ಕೊಂಡಿದ್ದೀನಿ, ನಿನಗೂ ಇಷ್ಟ ಆದರೆ ನೀನು ಕಟ್ಸ್ಕೊಳ್ಳಿ, ನೀವು ತರಿಸ್ಕೊಳ್ಳಿ ಅಂತ ನೀವು ಹೇಳಿ. ಅವ್ರಿಗೂ ಬೇಕು ಅಂದರೆ ಅವರು ಕಟ್ಕೊಳ್ಳಿ ಅಷ್ಟೇ. ಅದು ಬಿಟ್ಟು ಜನ ಏನಂತಾರೋ, ಹೇಗ ತಿಳ್ಕೊತಾರೋ ಆ ಥರ ಎಲ್ಲ ಅನ್ಕೋಬಿಡಿ. ಏನೋ ಮಾಡಿಸಿದ್ದಾರೆ, ಇದೇನು ಮಾಡಿಸೋದಾಗಿರಲಿ, ಪ್ರತಿಯೊಂದು ನನಗೆ ಏನಿದೆ ಇದ್ರ ವಿಷಯಗಳು ಪ್ರತಿಯೊಂದು ಒಂದೊಂದು ವಿಡಿಯೋ ಅಲ್ಲ, ತುಂಬ ವಿಡಿಯೋಸ್ನ ಹಾಕಿದ್ದೀನಿ. ಎಲ್ಲ ವಿಡಿಯೋಸ್ನ ಚೆಕ್ ಮಾಡಿ, ನಂಬಿಕೆ ಇದ್ದರೆ ತಗೊಳ್ಳಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೊಳ್ಳೆ ರಿವ್ಯೂನ ಕೊಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಕೇಳೋಕ್ಕಿಂತ ಮುಂಚೆನೇ ಕೆಲವರು ತುಂಬ ಒಳ್ಳೆ ರಿವ್ಯೂಸ್ನ ಕೊಡ್ತೀರಾ, ಏನೆಲ್ಲ ಆಗಿದೆ ಎಲ್ಲನೂ ಕೂಡ ಹೇಳ್ತೀರಾ, ಕಾಲ್ ಮಾಡಿ ಹೇಳ್ತೀರಾ, ಸಿಸ್ಟರ್ ನನಗೆ ಒಳ್ಳೇದಾಗಿದೆ, ನಿಮಗೆ ರಿವ್ಯೂ ಹೇಳಬೇಕು, ಹೇಳ ನಾನು ನಿಮಗೆ ಅಂತ ಕೇಳ್ತೀರಾ. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ನಿಮ್ಮಿಂದ. ಎಷ್ಟು ಒಳ್ಳೆ ಮನಸ್ಸು ನಿಮಗೆಲ್ಲ, ಇಷ್ಟೆಲ್ಲ ಒಳ್ಳೇದಾಗ್ತಿದೆ ಅಂತ ಹೇಳಿದ್ಮೇಲೆ. ಮತ್ತು ಇನ್ನೊಂದು ಚಿಕ್ಕದು ತರಿಸ್ಕೊಂಡು ಕಬೋರ್ಡಲ್ಲಿ ಇಡೋದನ್ನು ಕೂಡ, ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದ್ರೆ ಅವರು ಕಬೋರ್ಡಲ್ಲಿ ಕೂಡ ಇಡಬೇಕು. ಯಾಕೆಂದರೆ ಇದು ನಾನು ಫಸ್ಟ್ ಕೊಡೋದು ನಿಮಗೆ ನಂಬಿಕೆ ಬರಲಿ, ಇದನ್ನು ಕಟ್ಟಿದ ಮೇಲೆ ಒಳ್ಳೇದಾಗುತ್ತೋ ಆಗಲ್ವೋ ಅಂತ ನಿಮಗೆ ನಂಬಿಕೆ ಬರಲಿ ಅನ್ನೋದು ಕೊಡೋದು. ಮನೆಗೆ ನಿಮಗೆ ಹಾಲಿಗೆ ಅಥವಾ ಕಬೋರ್ಡಲ್ಲಿ ಇಡೋದಕ್ಕೆ ಮತ್ತೊಂದು ತೊಗೋಬೇಕಾಗುತ್ತೆ. ಅಂದರೆ ತೊಗೊಳ್ಳಿ, 300 ರುಪೀಸ್ ಅಲ್ಲ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಒಂದು 11 ಜನಕ್ಕಾದರೂ ಶೇರ್ ಮಾಡಿ, ಒಂದು 7 ಜನಕ್ಕಾದರೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ.